ಇರಾನಿಗೆ ಗುದ್ದು ಭಾರತಕ್ಕೂ ಸದ್ದು. ಸುದ್ದಿಗೆ ಸ್ವಾಗತ. ನಾನು ದೀಕ್ಷಾ ಬಂಗೇರ. ಆರ್ಥಿಕ ನಿರ್ಬಂಧ ಎನ್ನುವುದನ್ನು 1977ರಿಂದಲೂ ಇರಾನ್ ದೇಶವು ಹಲವು ಬಾರಿ ಕಂಡಿದೆ. ಸ್ಯಾಂಕ್ಷನ್ ಎಂಬ ಒಂದೇ ಶಬ್ದದಿಂದ ಕೆಲವು ದೇಶಗಳ ಮೇಲೆ ಆರ್ಥಿಕ ನಿರ್ಬಂಧವನ್ನು ಹೇರುತ್ತದೆ. ಈಗ ಅಮೆರಿಕ ಸಂಯುಕ್ತ ಸಂಸ್ಥಾನವು ಭಾರತದ ಮೇಲೆ ಆರ್ಥಿಕ ನಿರ್ಬಂಧ ಹೇರುವುದಾಗಿ ಒಂದು ಬೆದರಿಕೆ ಹಾಕಿದೆ. ಒಂದು ದೇಶವು ಇನ್ನೊಂದು ದೇಶದ ಮೇಲೆ ವ್ಯಾಪಾರ ವ್ಯವಹಾರದ ನಿರ್ಬಂಧ ವಿಧಿಸುವುದೇ ಈ ಸ್ಯಾಂಕ್ಷನ್. ಇದರಿಂದ ನಿರ್ಬಂಧಕ್ಕೊಳಗಾದ ದೇಶದ ಆಮದು ಮತ್ತು ರಫ್ತಿನ ಮೇಲೆ ಹೊಡೆತ ಬೀಳುತ್ತದೆ. ಒಟ್ಟಾರೆ ಆರ್ಥಿಕ ನಿರ್ಬಂಧದಿಂದಾಗಿ ಒಂದು ದೇಶದ ಆರ್ಥಿಕತೆಯ ಮೇಲೆ ಒಂದು ಮಟ್ಟದ ಹೊಡೆತ ನೀಡಬಹುದೇ ಹೊರತು ಅದನ್ನು ಕೆಡಹುವುದು ಸಾಧ್ಯವಿಲ್ಲ. ಕೆಲವೊಮ್ಮೆ ನಿರ್ಬಂಧಿತ ದೇಶವು ಹೆಚ್ಚು ಬಲಗೊಳ್ಳಲು ಅದು ದಾರಿಯಾಗಲೂಬಹುದು. ನೆಪೋಲಿಯನ್ ಯುದ್ಧಗಳ ವೇಳೆ ಕಬ್ಬು ಬೆಳೆಯುವ ದೇಶಗಳ ಮೇಲೆ ಹಿಡಿತ ಹೊಂದಿದ್ದ ಬ್ರಿಟನ್ ದೇಶವು ಫ್ರಾನ್ಸಿಗೆ ಸಕ್ಕರೆ ಸಿಗದಂತೆ ಮಾಡಿತು. ಕೂಡಲೇ ಫ್ರಾನ್ಸ್ ದೇಶವು ಶುಗರ್ ಬೀಟ್ ಎಂಬ ಬಿಳಿಯ ಬೀಟ್ರೂಟ್ನಿಂದ ಸಕ್ಕರೆ ತಯಾರಿಸತೊಡಗಿತು. ತನ್ನದೇ ಸಕ್ಕರೆ ಉಪಯೋಗಿಸತೊಡಗಿತು. ವ್ಯಾಪಾರ ಸಂಯುಕ್ತ ಸಂಸ್ಥಾನವು ಹಿಂದೆ ಕ್ಯೂಬಾದ ಮೇಲೆ ಇಂಥ ಕಾರ್ಯಕ್ರಮ ತೆಗೆದುಕೊಂಡುದಿದೆ. ಆದರೆ ಆ ಮೂಲಕ ಕ್ಯೂಬಾದಲ್ಲಿ ಆಗಿನ ಸೋವಿಯತ್ ಯೂನಿಯನ್ ಬಂದು ಕೂತುದರಿಂದ ಯುಎಸ್ಎಗೆ ಶತ್ರುವನ್ನು ಹತ್ತಿರ ಕರೆದುಕೊಂಡುದಷ್ಟೇ ಲಾಭವಾಯಿತು. 1948ರಲ್ಲಿ ಕಮ್ಯುನಿಸ್ಟ್ ಕ್ರಾಂತಿ ನಡೆದು ಚೀನಾ ಪೀಪಲ್ಸ್ ಪ್ರಭುತ್ವ ದೇಶ ಅಸ್ತಿತ್ವಕ್ಕೆ ಬಂತು. ಆದರೆ ಬಂಡವಾಳಶಾಹಿ ಪ್ರಜಾಪ್ರಭುತ್ವದ ಪಾಶ್ಚಾತ್ಯ ದೇಶಗಳು 1972ರವರೆಗೂ ಕಮ್ಯುನಿಸ್ಟ್ ಚೀನಾಕ್ಕೆ ಮಾನ್ಯತೆ ನೀಡಲೇ ಇಲ್ಲ. ಚೀನಾದಿಂದ ಓಡಿ ಹೋಗಿದ್ದ ರಾಜಸತ್ತೆ, ಜಮೀನ್ದಾರರ ಮತ್ತು ಅವರ ನೌಕರರ ತೇಪೆಯನ್ನೇ ನಿಜ ಚೀನಾ ಎಂದು ಕರೆಯುತ್ತಾ ಬಂದವು. ಆದರೆ ಮುಂದೆ ಅವಕ್ಕೆ ನಿಜ ಕಮ್ಯುನಿಸ್ಟ್ ಚೀನಾಕ್ಕೆ ಮಾನ್ಯತೆ ನೀಡುವುದರ ಹೊರತು ಬೇರೆ ದಾರಿಯೇ ಇರಲಿಲ್ಲ. ಈಗಂತೂ ಚೀನಾ ದೇಶವು ಪಾಶ್ಚಾತ್ಯ ದೇಶಗಳಿಗೆ ಸವಾಲಾಗುವಂತೆ ಬೆಳೆದಿದೆ. ಭಾರತದ ಮೇಲೆ ಯುಎಸ್ಎ ಆರ್ಥಿಕ ನಿರ್ಬಂಧದ ಬೆದರಿಕೆ ಹಾಕಲು ಕಾರಣ ಚೀನಾದ ಭಯವೇ ಆಗಿದೆ. ಜಗತ್ತಿನ ಎರಡನೆಯ ಆರ್ಥಿಕತೆಯಾಗಿ ಬೆಳೆದಿರುವ ಚೀನಾವು ಈಗ ಯುಎಸ್ಎಯ ದೊಡ್ಡಣ್ಣ ಪೀಠಕ್ಕೆ ಒಂದು ಬೆದರಿಕೆ ಎಂಬುದರಲ್ಲಿ ಯಾವುದೇ ಅನುಮಾನವಿಲ್ಲ. ಏಷ್ಯಾವನ್ನು ಸುತ್ತುವರಿದು ಯುರೋಪಿಗೆ ತನ್ನ ರಾಜಕೀಯ ಪ್ರಾಬಲ್ಯವನ್ನು ಚೀನಾ ಹರಡುತ್ತಿದೆ. ತೆಂಕಣ ಕೊರಿಯಾ, ಜಪಾನ್ ಮೊದಲಾದ ದೇಶಗಳ ಮೂಲಕ ಅಮೆರಿಕಾವು ಚೀನಾ ಸಮುದ್ರದ ಮೇಲೆ ತನ್ನ ಹಡಗುಗಳನ್ನು ಮುಕ್ತವಾಗಿ ಓಡಾಡಿಸುತ್ತಿತ್ತು. ಈಗ ಚೀನಾಕ್ಕೆ ಅದೇ ಒಂದು ದೊಡ್ಡ ಅಡ್ಡಿಯಾಗಿದೆ. ಅಮೆರಿಕಾದ ಸೇನಾ ಹಡಗುಗಳಿಗಂತೂ ಅತ್ತ ಹೋದರೆ ಏಟು ಬೀಳುವ ಸ್ಥಿತಿ ನಿರ್ಮಾಣವಾಗಿದೆ. ಪಾಕಿಸ್ತಾನ, ಶ್ರೀಲಂಕಾ, ಮಾಲ್ಡೀವ್ಸ್, ನೇಪಾಳ ಎಂದು ಚೀನಾ ಹಲವು ಸಣ್ಣ ದೇಶಗಳಲ್ಲಿ ತನ್ನ ನೆಲೆ ಕಂಡುಕೊಂಡಿದೆ. ಮಧ್ಯಯುಗದ ಸಿಲ್ಕ್ ರೂಟ್ ಎಂಬ ಏಷ್ಯಾ ಯುರೋಪ್ ಸಂಪರ್ಕ ರಸ್ತೆಯ ವಿಷಯದಲ್ಲೂ ಚೀನಾ ಕೆಲವು ಕಾಮಗಾರಿಗಳನ್ನು ನಡೆಸಿದೆ. ಈ ಎಲ್ಲ ಕಾಮಗಾರಿಗಳು ಯುಎಸ್ಎಯ ದೊಡ್ಡಸ್ತಿಕೆಗೆ ಇಂದಲ್ಲ ನಾಳೆ ಸವಾಲಾಗುವ ವಿಷಯಗಳೇ ಆಗಿದೆ. ಚೀನಾವು ಭಾರತದ ನೆರೆಹೊರೆಯಲ್ಲಿ ತನ್ನ ನೆಲೆಗಳನ್ನು ರಸ್ತೆ ಅಭಿವೃದ್ಧಿ, ಬಂದರು ಅಭಿವೃದ್ಧಿ ಎಂದು ಕಂಡುಕೊಳ್ಳುತ್ತಿರುವುದರಿಂದ ಭಾರತವು ಒಂದು ಮಟ್ಟಿನ ಸಮತೋಲನಕ್ಕಾಗಿ ಇರಾನಿನ ಚಬಾಹರ್ ಬಂದರಿನ ಅಭಿವೃದ್ಧಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿತು. ಇದು ಅಮೆರಿಕ ಸಂಯುಕ್ತ ಸಂಸ್ಥಾನದ ಕಣ್ಣು ಚುಚ್ಚಲು ಕಾರಣವಾಗಿದೆ. ಚೀನಾವಲ್ಲದೆ ಇರಾನ್ ಕೂಡ ಯುಎಸ್ಎಗೆ ವೈರಿ ದೇಶವಾಗಿದೆ. ಯುಎಸ್ಎಯ ಕೈಕೂಸು ಇಸ್ರೇಲ್ ಮೇಲೆ ದಾಳಿ ಮಾಡುವೆ, ಅಣುಬಾಂಬು ಹಾಕುವೆ ಎಂದು ಇರಾನ್ ಹೇಳಿದ ಮೇಲಂತೂ ಅಮೆರಿಕದ ಸಿಟ್ಟು ನೆತ್ತಿಗೇರಿದೆ. ಅದು ಭಾರತದತ್ತಲೂ ತಿರುಗಿ ಆರ್ಥಿಕ ನಿರ್ಬಂಧ ಎಂದು ಗುಡುಗುವಂತೆ ಮಾಡಿದೆ. ಆದರೆ ಅಮೆರಿಕದ ಗುಡುಗಿಗೆ ದಶಕದ ಹಿಂದಿನ ಗತ್ತು ಗೈರತ್ತು ಈಗ ಉಳಿದಿಲ್ಲ. ಆರ್ಥಿಕ ನಿರ್ಬಂಧ ಹೇರಿದ ದೇಶದ ಜೊತೆಗೆ ವ್ಯಾಪಾರ, ಪ್ರಯಾಣ, ಸಂಪತ್ತು ವ್ಯವಹಾರಗಳು ಸ್ಥಗಿತಗೊಳ್ಳುತ್ತದೆ. ಒಂದು ರೀತಿಯಲ್ಲಿ ಹಣಕಾಸಿನ ತಡೆ ಉಂಟು ಮಾಡುವುದಾಗಿದೆ. ರಷ್ಯಾ ಮತ್ತು ಯುಕ್ರೇನ್ ಯುದ್ಧದ ಕಾರಣಕ್ಕೆ ಪಾಶ್ಚಾತ್ಯ ದೇಶಗಳು ರಷ್ಯಾದಿಂದ ಕಚ್ಚಾ ತೈಲ ಖರೀದಿಸುವುದನ್ನು ಬಿಟ್ಟವು. ಇದರಿಂದ ಭಾರತಕ್ಕೆ ಲಾಭವಾಯಿತು. ರಷ್ಯಾ ತನ್ನಿಂದ ಕೊಳ್ಳುವ ದೇಶಗಳಿಗೆ ಕಡಿಮೆ ದರದಲ್ಲಿ ಕಚ್ಚಾ ಪೆಟ್ರೋಲಿಯಂ ಅನ್ನು ಪೂರೈಕೆ ಮಾಡಿತು. ಭಾರತವು ಆರಾಮವಾಗಿ ಬೇಕಾದಷ್ಟು ತರಿಸಿಕೊಂಡಿತು. ಇತಿಹಾಸ ಪ್ರಸಿದ್ಧ ಮೊದಲ ಅಧಿಕೃತ ಆರ್ಥಿಕ ನಿರ್ಬಂಧದ ದಾಖಲೆ ಗ್ರೀಕರದಾಗಿದೆ. ಇದಕ್ಕೆ ಕ್ರಿಸ್ತಪೂರ್ವ 431ರಿಂದ 404ರವರೆಗೆ ನಡೆದ ಪೆಲೋಪೆನಿಸಿಯನ್ ಯುದ್ಧ ಕಾರಣವಾಗಿದೆ. ಅಥೆನ್ಸ್ ಆಡಳಿತವು ಈ ವೇಳೆ ಸ್ಪಾರ್ಟಾ ಮೆಗಾರಿಯನ್ನಿಗೆ ತಮ್ಮ ಸಂಧಾನಕರ ದೂತರನ್ನು ಕಳುಹಿಸಿತು. ಮೆಗಾರಿಯನ್ನರು ದೂತನನ್ನು ಕೊಂದು ಬಿಟ್ಟರು. ಅಥೆನ್ಸ್ ರಾಜ್ಯವು ಕೂಡಲೇ ಆ ಸುತ್ತಿನ ಯಾವುದೇ ಬಂದರಿನಲ್ಲಿ ಮೆಗಾರಿಯನ್ನರು, ಸ್ಟಾರ್ಟನ್ನರು ಹಡಗು ತಂದು ನಿಲ್ಲಿಸಿ ವ್ಯವಹಾರ ನಡೆಸದಂತೆ ತಡೆಯಿತು.
ಇದರಿಂದ ಅವರ ವ್ಯಾಪಾರಕ್ಕೆ ದೊಡ್ಡ ಹೊಡೆತ ಬಿದ್ದಿತ್ತು. 1950ರಿಂದ ಯುಎಸ್ಎಯು ಬಡಗಣ ಕೊರಿಯಾ ಮೇಲೆ ಆರ್ಥಿಕ ನಿರ್ಬಂಧ ಹೇರಿದೆ. ಆದರೆ ಉತ್ತರ ಕೊರಿಯಾವು ಇಂದಿಗೂ ಜಗ್ಗಿಲ್ಲ ಎನ್ನುವುದು ಸದ್ಯಕ್ಕೆ ನಮ್ಮ ಮುಂದಿರುವ ಸತ್ಯವಾಗಿದೆ. 1990ರ ಇರಾಕ್ ದೇಶವು ಕುವೈತ್ ಮೇಲೆ ದಾಳಿ ಮಾಡಿದಾಗಿನ ಸ್ಥಿತಿ. ಕುವೈತ್ ಹಾದಿಯಾಗಿ ಇರಾಕ್ಗೆ ಆಹಾರ ವಸ್ತು ಬರಬೇಕಿತ್ತು ಮತ್ತು ಪೆಟ್ರೋಲಿಯಂ ಹೋಗಬೇಕಿತ್ತು. ಇದೇ ಯುದ್ಧಕ್ಕೆ ಕಾರಣವಾಗಿತ್ತು. ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ಪಾಶ್ಚಾತ್ಯ ದೇಶಗಳು ಇರಾಕ್ ಮೇಲೆ ಆರ್ಥಿಕ ನಿರ್ಬಂಧ ಹೇರಿದಾಗ ಯಾವುದೇ ಜೀವನಾವಶ್ಯಕ ವಸ್ತುಗಳು ಸಿಗದೆ ಇರಾಕ್ ಜನರು ಬಳಲಿದರು. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಮೂಲಕ ಪರಿಹಾರಕ್ಕೆ ನುಗ್ಗಿದ ಯುಎಸ್ಎ ಆರಾಮವಾಗಿ ಸದ್ದಾಂ ಹುಸೇನ್ ಆಡಳಿತಕ್ಕೆ ಕೊನೆ ಹಾಡಿತ್ತು. 2018ರಲ್ಲಿ ಯುಎಸ್ಎಯು ಟರ್ಕಿ ಮೇಲೆ ಆರ್ಥಿಕ ನಿರ್ಬಂಧ ಹೇರಿತು. ಆಗ ಮಾನವೀಯ ಪ್ರಶ್ನೆಗಳು ಬಹುವಾಗಿ ಚರ್ಚಿತವಾದವು. ಅಲ್ಲದೆ ಎರ್ಡೋಗನ್ ಸರ್ಕಾರವು ತನ್ನದೇ ದಾರಿಯನ್ನು ಕಂಡುಕೊಂಡುದರಿಂದ ಈ ಆರ್ಥಿಕ ನಿರ್ಬಂಧ ಹೆಚ್ಚು ಸುದ್ದಿ ಮಾಡಲಿಲ್ಲ. ಈಗ ಯುಎಸ್ಎಯು ಭಾರತಕ್ಕೆ ಹಾಕಿರುವ ಬೆದರಿಕೆ ಕೂಡ ಕಾರ್ಯಸಾಧುವಾದುದಲ್ಲ. ಇದು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.